ಹಾಯ್ ಫ್ರೆಂಡ್ಸ್, ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈಗ ಸುಮಾರು 4 ಗಂಟೆ ಮುಗಿದು 5 ಗಂಟೆ ಚಾಲು ಆಯಿತು. ನಿಮ್ದು ಎಲ್ಲರದ್ದು ಕಾಫಿ ಆಗಿದೆ ಅಂತ ಅಂದ್ಕೋತೀನಿ. ನನ್ನಂತೂ ಕಾಫಿ ಆಯಿತು. ಇವಾಗಲೇ ನಾನು ಕಾಫಿ ಕುಡಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ನೋಡಿ ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ ಅಲ್ಲ, ತುಂಬ ಚೆನ್ನಾಗಿ ಬೀಸ್ತಾ ಇದೆ ಗಾಳಿ. ಈ ಗಾಳಿಯಲ್ಲಿ ವಾಕ್ ಮಾಡಿ. ಬಟ್ ನಾನು ಇವತ್ತು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂತಂದರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಜನೆ ಯಾವ ರೀತಿ ಮಾಡ್ತಾರೆ ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಇನ್ನೊಂದು ಮಾತು ಏನಪ್ಪ ಅಂತಂದರೆ, ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಬ್ಬರನ್ನ ಬೆಳೆಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ನೀವು ಬೆಳೆಸಲೇಬೇಕು, ಸಬ್ಸ್ಕ್ರೈಬ್ ಮಾಡಲೇಬೇಕು. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ದೇನು ದುಡ್ಡು ಹೋಗೋದಿಲ್ಲ, ಹಣ ಹೋಗೋದಿಲ್ಲ, ಬಟ್ ಒಬ್ಬರನ್ನ ಬೆಳೆಸ್ದಂಗೆ ಆಗುತ್ತೆ, ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವಾಗ ಅಲ್ಲಿ ಏನಪ್ಪ ಅಂತಂತಂದರೆ, ಇಲ್ಲಿ ಒಂದು ಜಾತ್ರೆ ನಡೀತಾ ಇದೆ. ಆ ಜಾತ್ರೆಯಲ್ಲಿ ಭಜನೆ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಅಂದರೆ ಯಾವ ಊರು ಅಂತಂದರೆ ಸುಲ್ತಾನ್ಪುರ ಅಂತಾರೆ. ಅದಕ್ಕೆ ಎಲ್ಲಪ್ಪ ಅಂದರೆ ಗುಲ್ಬರ್ಗದಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಆ ಸುಲ್ತಾನ್ಪುರ. ಅಲ್ಲಿ ಏನಪ್ಪ ಅಂತಂದರೆ ಜಾತ್ರೆ ಮಾಡ್ತಾರೆ. ಈ ಮಳೆ ಆಷಾಢ ಟೈಮಿಗೆ ಮಳೆ ಬರಲಿ ಬರಲಾರ್ದಲ್ಲಿ ಒಂದು ದೇವಿಗೆ ಒಂದು ಏನಪ್ಪ ಅಂದರೆ ಭಜನೆ ಮಾಡಿ ಎಲ್ಲರೂ ಊಟ ಗೀಟ ಮಾಡಿ ಬರ್ತಾರೆ. ಅಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಯಾವ ರೀತಿ ಭಜನೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇರ್ತೀನಿ. ಕೆಲವೊಂದು ಕಡೆ ಬೇರೆ ಬೇರೆ ರೀತಿಯಾಗಿ ಮಾಡ್ತಿರ್ತಾರೆ. ಬಟ್ ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಬಟ್ ಇನ್ನೊಂದು ಹೇಳ್ತಾ ಇದ್ದೀನಿ, ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಲ್ಲಿ ನಮ್ಮಲ್ಲಿ ಯಾವ ರೀತಿ ಭಜನೆ ಮಾಡ್ತಾರೆ, ಹೆಣ್ಮಕ್ಳು ಯಾವ ರೀತಿ ಮಾಡ್ತಾರೆ, ಗಂಡು ಮಕ್ಕಳು ಯಾವ ರೀತಿ ಮಾಡ್ತಾರೆ ನನ್ನ ಭಜನೆ ನಾನು ನಿಮ್ಗೆ ತೋರಿಸ್ತೀನಿ. ಚೆನ್ನಾಗಿ ಮಾಡಿದ್ದಾರೆ ಮತ್ತು ದೇವರ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. Hello.